ಆಪರೇಷನ್ ಏನಿಲ್ಲ. ಸನ್ಮಾನ್ಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ಮುಖ್ಯಮಂತ್ರಿಯವರು ಗುರುಜಿ ಅವ್ರನ್ನ ಕನ್ವಿನ್ಸ್ ಮಾಡಿ ವಿಡ್ರಾ ಮಾಡಲಿಕ್ಕೆ ಮಾತನಾಡಿದ್ದಾರೆ. ಇವತ್ತು ಗುರುಜಿಯವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಕೊಡ್ತಾರೆ. ಆ ಡೈರೆಕ್ಷನ್ ಮೇಲೆ ನಾವು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಬಂದು ಗುರುಜಿಯವರಿಗೆ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ಹೋಗ್ಲಿಕ್ಕೆ ಬಂದಿದ್ದೇವೆ. ಈಗ ಲಾಭ ಲುಕ್ಸಾನ ಈಗ ಚುನಾವಣೆ ಎದುರಿಸಿದ ಮೇಲೆ ನಾನು ಹೇಳಿದ್ನಲ್ಲ, ಭಾಳಷ್ಟು ಸಲ ಲೆಟ್ಮಸ್ ಟೆಸ್ಟ್ ಇದು. ಸೊ ಲಾಭ ಲೆಕ್ಕಾಚಾರ ಚುನಾವಣೆ ಆದಮೇಲೆ ಹೇಳ್ಬೋದು, ಅದಕ್ಕಿಂತ ಮುಂಚೆ ಹೇಳ್ತಕ್ಕಂಥದ್ದು ತುಂಬ ಕಷ್ಟ ಇದೆ. ಬಟ್ ಈಗ ವಿಡ್ರಾಲ್ ಮಾಡಿರ್ತಕ್ಕಂಥ ನಿರ್ಧಾರ ಗುರುಜಿದೆ. ಸೊ ನಾವು ಗುರುಜಿ ನಿಂತಂಥ ಸಂದರ್ಭದಲ್ಲಿ ಕೂಡ ಅವ್ರ ಆಶೀರ್ವಾದವನ್ನು ಪಡೆದಿದ್ದೇವೆ. ಈಗ ಕೂಡ ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದಾರೆ, ರಾಜಕೀಯವಾಗಿ ಅಲ್ಲ. ಬಿಕಾಸ್ ಈಸ್ ಆಲ್ವೇಸ್ ಅ ಫಿನಾಮಿನಲ್ ಫಿಗರ್. ಎಲ್ಲರೂ ಬರ್ತಾರೆ, ಸೊ ನಾವು ಕೂಡ ಬಂದಿದ್ದೇವೆ. ಸೊ ರಾಜಕೀಯವಾಗಿ ಆ ನಿರ್ಣಯಗಳನ್ನ ಯಾಕೆ ತೊಗೊಂಡಿದ್ರು ತಾವು ಅವ್ರನ್ನ ಕೇಳಬೇಕು. ಯಾರು ಮಾಡಿ ಬಿಡ್ರಾ ಆಗಿದೆ ಆಗಿದೆ. ಇಲ್ಲ, ಅದು ಅವ್ರು ಹೇಳ್ತಾರೆ, ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಇಲ್ಲ, ಒತ್ತಡ ಅಂತೂ ಮಾಡ್ತಾನೆ ಇದ್ವಿ. ಮೊದಲಿಂದನೂ ಒತ್ತಡ ನಮ್ಮೆಲ್ಲರದು ಇತ್ತು, ನಮ್ಮೆಲ್ಲರ ಅಭಿಪ್ರಾಯನೂ ಒತ್ತಡ ಇತ್ತು. ಸೊ ಅವರು ಕಂಪ್ಲೀಟ್ ರೀಸನಿಂಗ್ ಅವರೇ ಕೊಡ್ತಾರೆ ಅದ್ರ ಬಗ್ಗೆ. ವಾಟ್ ಮೇಡ್ ಹಿಮ್ ಟು ವಿಡ್ರಾ ಅನ್ನೋದು ರೀಸನ್ ತಾವು ಅವ್ರನ್ನೇ ಕೇಳಬೇಕು. ಅಲ್ಲ, ಒತ್ತಡ ಅಂತಲ್ಲ, ರಿಕ್ವೆಸ್ಟ್ ಮಾಡೋದಕ್ಕೆ ಒತ್ತಡಕ್ಕೆ ವ್ಯತ್ಯಾಸ ಇದೆ ಅಲ್ಲ. ಸೊ ರಿಕ್ವೆಸ್ಟ್ ಮಾಡತಕ್ಕಂಥದ್ದೇನಿದೆ, ಈಗ ಅವರು ರಿಕ್ವೆಸ್ಟ್ ಮಾಡಿದಾರಲ್ಲ, ಈಗ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿಯ ಎಲ್ಲ ಲೀಡರ್ಗಳು ಒಂದು ವಿಚಾರಗಳು ಲೆಕ್ಕಾಚಾರಗಳು ಕೂಡ ಇರ್ತವೆ, ವಿತ್ ರೆಸ್ಪೆಕ್ಟ್ ಕೂಡ ಇತ್ತು. ಹಂಗಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಕ್ಕಂಥ ನಿಜ. ಡಿಪೆಂಡ್ ಎಲ್ಲಿದೆ ಅಂದರೆ, ನಾವು ಚುನಾವಣೆಗೆ ನಿಂತ್ಕೊಂಡಿದ್ದೀವಿ, ಬಿ ಫಾರ್ಮ್ ಮಾಡ್ತಿದ್ದೀವಿ, ಟಿಕೆಟ್ ಹಾಕಿ ಕ್ಯಾಂಡಿಡೇಟ್ ಹಾಕಿ ಎಲ್ಲ ಕಡೆ ಕ್ಯಾನ್ವಸ್ ಮಾಡ್ತಿದ್ದೀವಿ. ವೇರಿಯಸ್ ಕ್ವಶನ್ ಆಫ್ ಡಿಪೆಂಡಿಂಗ್. ಪೊಲಿಟಿಕಲಿ ಡಿಪೆಂಡೆನ್ಸ್ ಇಲ್ಲ, ರೆಸ್ಪೆಕ್ಟ್ಫುಲ್ ಆಗಿದೆ. ಪೊಲಿಟಿಕಲ್ ಡಿಪೆಂಡೆನ್ಸಿಗೂ ರೆಸ್ಪೆಕ್ಟಿಗೆ ಭಾಳ ವ್ಯತ್ಯಾಸ ಇದೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇಮ್ ಓನ್ಲಿ ವಿ ಆರ್ ಕಮ್ ಹಿಯರ್. ಇಟ್ಸ್ ನಥಿಂಗ್ ಟು ಡೂ ವಿತ್ ಪೊಲಿಟಿಕಲ್ ಇನ್ಕ್ಲಿನೇಷನ್ ಇಲ್ಲ. ಅವ್ರು ಕಣದಾಗಿದ್ದರೂ ಕೂಡ ನಮ್ಗೆ ಅಷ್ಟೇ ಗೌರವ ಇದೆ. ಇಲ್ಲ, ಬ್ಲೆಸ್ಸಿಂಗ್ ತೊಗೊಳಕ್ಕೆ ಬಂದ್ವಿ. ಅವ್ರ ವಿಚಾರಗಳು ಏನಕ್ಕೆ ಅಂತ ಹೇಳಿ ಅವ್ರು ಹೇಳ್ತಾರೆ. ವೈ ಹಿ ಹಸ್ ಟೇಕನ್ ಅ ವಿಡ್ರಾಲ್, ಫಾರ್ ವಾಟ್ ಇಸ್ ದ ರೀಸನ್ ಹಿ ಹಸ್ ಟೇಕನ್ ವಿಡ್ರಾಲ್ ಅವ್ರು ಹೇಳ್ತಾರೆ. ಇಲ್ಲ, ಈಸ್ ಆ್ಯಕ್ಚುಲಿ ಇಲ್ಲ, ಜನರಲ್ ಡಿಸ್ಕಷನ್ ಇತ್ತು. ಯಾಕಂದ್ರೆ ಇದೊಂದು ಏನೋ ಈ ಥರ ಸಂದರ್ಭದಲ್ಲಿ ಲೈಫ್ನಲ್ಲಿ ದೇರ್ ಇಸ್ ನೋ ಡೆಫಿನೆಟ್ ಆನ್ಸರ್ ಟು ಇಟ್. ಈ ಥರ ಸಿಚುವೇಶನ್ಸ್ಗಳು ಸ್ಟೆಪ್ಸ್ ತೊಗೊಂಡಿದ್ದಕ್ಕೆ ಅದು ಸಂಪೂರ್ಣವಾಗಿ ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಾವು ಅವ್ರ ಪರವಾಗಿ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ವಿ ಹ್ಯಾಡ್ ಸಮ್ ಇಂಟ್ರಾಕ್ಷನ್ಸ್, ಅಲ್ಲಿ ಹೇಳಕ್ಕೂ ಬರೋದಿಲ್ಲ. ಅಲ್ಲ, ಈಗ ಅದ್ರ ಬಗ್ಗೆ ಈಗ ನಿಯಾ ಹಿರೇಮಠ್ ಅವರ ಡಿಸ್ಕಷನ್ ಇಲ್ಲಿ ಸದ್ಯಕ್ಕೆ ಬೇಡ. ಯಾಕಂದರೆ ದಿಸ್ ಬಿನ್ ಡ್ರ್ಯಾಗ್ ಟೂ ಮಚ್. ಯಾಕಂದರೆ ನಾನು ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡ್ಬೋದು, ಇನ್ಸೆನ್ಸಿಟಿವ್ ಆಗ್ಬಿಡುತ್ತೆ. ಫಸ್ಟ್ ಡೇ ನಾನು ಲೆಟ್ ಮಿ ಕಂಪ್ಲೀಟ್. ಫಸ್ಟ್ ಡೇನೇ ಅದ್ರ ಬಗ್ಗೆ ನಾನು ಮಾತನಾಡ್ಬೋದಾಗಿತ್ತು, ಬಟ್ ಐ ಡಿಂಟ್ ವಾಂಟೆಡ್ ಟು ಆ್ಯಕ್ಟ್ ಲೈಕ್ ಇನ್ಸೆನ್ಸಿಟಿವ್ ಪರ್ಸನ್. ಬಟ್ ನಾವು ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ಇನ್ಸೆನ್ಸಿಟಿವ್. ಎವ್ರಿ ಆಪೋಸಿಷನ್ ಲೀಡರ್ ದೇ ಆರ್ ಮೇಕಿಂಗ್ ಅನ್ ಆಪರ್ಚುನಿಟಿ. ಬರೋದು, ಒಂದು ವಿಡಿಯೋ ಮಾಡೋದು, ಹೇಳೋದು, ಹೋಗೋದು, ಬರೋದು, ಒಂದು ವಿಡಿಯೋ ಮಾಡೋದು, ಹೋಗೋದು, ಹೇಳೋದು, ಕಾಂಗ್ರೆಸ್ಸಿಗೆ ಬೈಯೋದು. ಎವ್ರಿ ಪರ್ಸನ್ ಹೂ ಇಸ್ ಕಮಿಂಗ್ ಹಿಯರ್ ಆನ್ ದಟ್ ಇಶ್ಯೂ, ಸಿಂಪತಿ ಜಾಸ್ತಿ ಇಲ್ಲ. ಬರಬೇಕು, ಕಾಂಗ್ರೆಸ್ನ ಬೈಬೇಕು, ಹೋಗ್ಬೇಕು. ನಾನು ಇನ್ನೂ ಎಕ್ಸಾಂಪಲ್ ಕೊಡ್ಬೋದು, ಬಟ್ ಈ ಸಂದರ್ಭದಲ್ಲಿ ಬೇಡ. ಮುಂದೆ ಯಾವಾಗ ನಾವೇ ಒಂದು ಪ್ರೆಸ್ ಮೀಟ್ ಕರೆದು ಅದ್ರ ಬಗ್ಗೆ ಮಾತನಾಡ್ತೀವಿ. ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ಅವರು ಒಂದು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಸಮಾಜಗಳನ್ನು ತುಳಿತಾ ಇದ್ದಾರೆ, ಅದಕ್ಕಾಗಿ ನಾನು ಚುನಾವಣೆ ನಿಲ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅದಕ್ಕೂ ಇದಕ್ಕೂ ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾ ಇದ್ದೀವಿ, ಏನು ಲಿಂಕ್ ಇಲ್ಲ, ಪೊಲಿಟಿಕಲಿ ಸೇರ್ಪಡೆ ಆಗಿರಲಿ, ಪೊಲಿಟಿಕಲಿ ಸೇರ್ತಕ್ಕಂಥದ್ದು, ನಮ್ಮ ಪಕ್ಷನ ಸೇರ್ತಕ್ಕಂಥದ್ದು, ಆ ಥರದ್ದು ಯಾವುದೂ ಡಿಸ್ಕಷನ್ ಇಲ್ಲ. ಅಲ್ಲ, ನೀವು ಸಪೋರ್ಟ್ ಆದರೂ ಮಾಡ್ಬೋದು. ಅಲ್ಲ, ಅದನ್ನು ನೀವು ಅವ್ರನ್ನೇ ಕೇಳಬೇಕು. ನಾವು ಬ್ಲೆಸ್ಸಿಂಗಿಗೆ ಬಂದೀವಿ, ಪೊಲಿಟಿಕಲ್ ಅಲೈನ್ಮೆಂಟಿಗೆ ಬಂದಿಲ್ಲ. ಅಲ್ಲ, ಅಲ್ಲ, ಆ್ಯಸ್ ಎ ಒಂದು ಗ್ರೀಡಿನೆಸ್ ಇರ್ತದೆ ಆ್ಯಸ್ ಅ ಪೊಲಿಟಿಷಿಯನ್. ಬಂದ್ಬಿಟ್ಟು ಬುದ್ಧಿ ನಮ್ಮ ಕ್ಯಾಂಡಿಡೇಟ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೀವಿ, ಅಷ್ಟು ಬಿಟ್ಟರೆ ನಮ್ಮ ಪಕ್ಷಕ್ಕೆ ಅಥವಾ ನಮ್ಮ ಪಾರ್ಟಿಗೆ ಸೇರ್ಕೊಂಡ್ರೆ ಅಂತ ನಾವು ಆ ಥರ ಪ್ರಪೋಸಲ್ ನಾವು ವೈಯಕ್ತಿಕವಾಗಿ ಕೊಟ್ಟಿಲ್ಲ. ಕ್ವೈಟ್ ಪಾಸಿಬಲ್. ಸಿ, ಐ ಕೆನಾಟ್ ಬಿ ವೆರಿ ಬ್ಲಂಟ್. ಅಲ್ಲ, ನಾನು ಬ್ಲಂಟಾಗಿ ಪೊಲಿಟಿಕಲ್ ಅವ್ರಿಗೆ ಮಾತನಾಡೋಕ್ಕೆ ಬರಲ್ಲ, ಅದು ತಪ್ಪು ಕೂಡ ಆಗುತ್ತೆ. ಸೊ ಅವು ಯಾವ ರೀತಿ ಪೊಲಿಟಿಕಲ್ ಡಿಸಿಷನ್ ಅವ್ರು ತಗೋಬೇಕು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಮಠ ಅಲ್ಲ, ಎರಡನೇದು ಸ್ವಾಮೀಜಿ ಈಗ ಕೇವಲ ಸ್ವಾಮೀಜಿ ಆಗಿಲ್ಲ, ಒಬ್ಬರು ಪಕ್ಷೇತರ ಅಭ್ಯರ್ಥಿ. ಸೊ ನೀವು ಹೇಳೋ ಪ್ರಕಾರ ಯಾವ ರೀತಿ ಆಶೀರ್ವಾದ ಅಂದ್ರೆ ಸಹಜವಾಗಿ ಪೊಲಿಟಿಕಲ್ ಲಿಂಕ್ ಪಡ್ಕೊಳ್ಳುತ್ತೆ. ಅಲ್ಲ, ಅದಕ್ಕೆ ಹೇಳಿದ್ದಲ್ಲ, ಇದು ಒಂದು ಡಿಸ್ಕ್ರೀಟ್ ಲೈನಲ್ಲಿ ಮಾತಾಡ್ಬೇಕಾಗ್ತದೆ.
ಸೊ ನಾನು ಆ ಡಿಸ್ಕ್ರೀಟ್ ಲೈನಲ್ಲಿ ಮಾತನಾಡ್ತಿದ್ದೀನಿ. ಐ ಕೆನಾಟ್ ಬಿ ಓವರ್ ಆಂಕ್ಷಿಯಸ್ ಅನ್ಸೆ ನಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರೆ ಅಂತ ಹೇಳಕ್ಕೆ ಬರೋದಿಲ್ಲ ಸ್ವಾಮೀಜಿಗಳಿಗೆ. ಯಾಕಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ, ವಿಡ್ರಾ ಮಾಡಿದ್ದಾರೆ, ಸ್ಟಿಲ್ ಈಸ್ ಅವ್ರ ಪ್ರೀಸ್ಟ್ ಓನ್ಲಿ, ಸ್ವಾಮೀಜಿನೇ ಇದ್ದಾರೆ. ಸೊ ಈಗ ನಾವು ಒಂದೇಟಿಗೆ ಸಡನ್ ಆಗಿ ಬಂದು ನಾನು ಆ ಥರ ಅಪೀಲ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಏನು ಅಪೀಲ್ ಮಾಡಿದ್ದೀನಿ ನಿಮ್ಗೆ ಹೇಳಿದ್ದೀನಿ ನಾನು. ಅಲ್ಲ, ಒಟ್ಟಿಗೆ ಬಂದು ಅವ್ರನ್ನ ಕಾಣಬೇಕಂತ, ಡ್ಯೂ ರೆಸ್ಪೆಕ್ಟ್ ಹಿಮ್. ನಮಗೊಂದು ನೀವೆಲ್ಲ ಅಲ್ಲಿ ಆಶೀರ್ವಾದ ಮಾಡಿ ಅನ್ನೋದೇ ಇಂಡೈರೆಕ್ಟ್ಲಿ ನಥಿಂಗ್ ಬಟ್ ಆಸ್ಕಿಂಗ್ ಎ ಸಪೋರ್ಟ್ ಓನ್ಲಿ. ಬಟ್ ಐ ಕೆನಾಟ್ ಸೇ ಪೊಲಿಟಿಕಲಿ ನಮಗೆ ಮಾಡ್ರಿ ಅಂತ ಹೇಳಕ್ಕೆ ಬರಲ್ಲ. ಸೊ ಪೊಲಿಟಿಕಲಿ ವಾಟ್ ಡಿಸಿಷನ್ ಯು ವಾಂಟ್ಸ್ ಟು ಟೇಕ್, ಇಟ್ಸ್ ಲೆಫ್ಟ್ ಹಿಸ್ ವಿಸ್ಡಮ್. ಅವ್ರೇನು ತೀರ್ಮಾನ ಮಾಡ್ತಾರೋ ಅವ್ರಿಗೆ ಬಿಟ್ಟಿರ್ತಾರೆ. ಬೆಂಬಲ ಘೋಷಣೆ ಮಾಡಿದ್ರೆ ಸ್ವಾಗತ ಮಾಡ್ತೀರಾ ಸರ್? ಬಿಸ್ಲಿ ಹೆಗಲ ಮೇಲೆ ಹಾಕೊಂಡು ಮಾಡ್ತೀವಿ. ಏನ್ರಿ? ಇಲ್ಲ ನಾ ಮಾಡಿ. ಈಗ ಅವ್ರದ್ದು ಸ್ಟೇಟ್ಮೆಂಟ್ ನಾನು ಹೆಂಗೆ ಮಾತನಾಡಬೇಕು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.